ನಮಸ್ಕಾರ ವಿದ್ಯಾರ್ಥಿಗಳೇ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈ ಕಂಟೆಂಟ್ನಲ್ಲಿ ನಾವಿವತ್ತು ಥರ್ಡ್ ಚಾಪ್ಟರ್ಗೆ ಬರ್ತಾ ಇದ್ದೀವಿ. ಇಲ್ಲಿ ತನಕ ನಾನು ಫಸ್ಟ್ ಚಾಪ್ಟರ್ನಲ್ಲಿ ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಬೇಸಿಕ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ನ ಮತ್ತು ಅದರ ಆಬ್ಜೆಕ್ಟಿವ್, ಡೆಫಿನಿಷನ್ಸ್, ನೇಚರ್, ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಮತ್ತು ಕಾಸ್ಟ್ ಅಕೌಂಟಿಂಗು ಹಾಗೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದರೆಲ್ಲ ನಡುವೆ ಇರುವಂತಹ ವ್ಯತ್ಯಾಸಗಳು ಇದೆಲ್ಲದರ ಬಗ್ಗೆ ಕಲ್ತ್ವಿ. ಸೆಕೆಂಡ್ ಚಾಪ್ಟ್ರು ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅದರಲ್ಲಿ ಅನಾಲಿಸಿಸ್ ಅಂದರೆ ಏನು, ಇಂಟರ್ಪ್ರಿಟೇಷನ್ ಅಂದರೆ ಏನು, ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಟೂಲ್ಸ್ ಎಲ್ಲ ಯಾವುದು ಅಂತ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಅನಾಲಿಸಿಸ್ನ ಹೇಗೆ ಮಾಡೋದು ಪ್ರಾಬ್ಲಮ್ಸ್ನ ಅನ್ನೋದನ್ನು ನೋಡಿದ್ವಿ. ಇವಾಗ ನಾವು ಥರ್ಡ್ ಚಾಪ್ಟರ್ ರೇಷಿಯೋ ಅನಾಲಿಸಿಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ರೇಷಿಯೋ ಅನಾಲಿಸಿಸ್ ಕೂಡ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಅನಾಲಿಸಿಸ್ ವಿಚ್ ವಿ ಪರ್ಫಾರ್ಮ್ ಅಂಡರ್ ವರ್ಟಿಕಲ್ ಅನಾಲಿಸಿಸ್. ವರ್ಟಿಕಲ್ ಅನಾಲಿಸಿಸ್ನ ಒಂದು ಭಾಗವಾಗಿ ನಾವು ರೇಷಿಯೋ ಅನಾಲಿಸಿಸ್ನ ಓದ್ತೀವಿ. ಇದು 19th ಸೆಷನ್ ಆಗಿದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ. ಈ 19th ಸೆಷನಲ್ಲಿ ನಾನು ಇವತ್ತು ಮೀನಿಂಗ್, ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲಿಂದ ನಾವು ಕ್ಲಾಸಿಫಿಕೇಷನ್ ನೋಡಿ, ಇದರ ಆಲ್ಮೋಸ್ಟ್ ಇದರಲ್ಲಿ ಪ್ರಾಬ್ಲಮ್ಸ್ ಬರೋವಂಥದ್ದು. ಹಾಗಾಗಿ ಪ್ರಾಬ್ಲಮ್ಸ್ನ ನೆಕ್ಸ್ಟಿಗೆ ನೋಡೋಣ. ಇವಾಗ ಫಸ್ಟಿಗೆ ರೇಷಿಯೋ ಅನಾಲಿಸಿಸ್ ಅಂದರೆ ಏನು ಅಂತ ಅದರ ಮೀನಿಂಗ್ ನೋಡೋಣ. Ratio analysis is a very powerful analytical tool useful for measuring performance of an organization. Financial ratios are an important tool of financial statement analysis. In the second chapter itself, we learned that ratio analysis is one of the vital tool of financial analysis. Whenever we want to analyze financial statements, the most frequently used analytical tool is ratio analysis. It is also used to analyze the performance of the organization. Ratio is the process of comparison of one figure against another. So, why we use ratios? Ratios are used for comparison. It enables the users like shareholders, investor, creditors, government, analysts, etc. to get better understanding of financial statements. Financial ratios are like symptoms that hint about ill health. ಇವಾಗ ನಾವು ಬೇರೆ ಬೇರೆ ಎಲ್ಲ ಅನಾಲಿಸಿಸ್ ಟೂಲ್ನ ಸ್ಟೇಟ್ಮೆಂಟ್ನಲ್ಲಿರುವಂತಹ ಫ್ಯಾಕ್ಟ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಮತ್ತು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ನಾವು ಮಾಡ್ತೀವಿ. ಅಂದರೆ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಸುಮ್ಮನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗಲ್ಲ. ಅದ್ರ ಬದಲು ಈ ರೀತಿಯಾದಂತಹ ಅನಲಿಟಿಕಲ್ ಟೂಲ್ಸ್ನ ಯೂಸ್ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ಹೆಚ್ಚಿನ ಮಾಹಿತಿ ಬರೀ ಆರ್ಗನೈಸೇಷನ್ಗೆ ಮಾತ್ರ ಅಲ್ಲದೆ ಆರ್ಗನೈಸೇಷನ್ಗೆ ಕನೆಕ್ಟ್ ಆಗಿರೋಂತಹ ಬೇರೆ ಬೇರೆ ರೀತಿಯ ಸ್ಟೇಕ್ ಹೋಲ್ಡರ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ಕ್ರೆಡಿಟಾರ್ಸ್ ಆಗಿರ್ಬೋದು, ಗೌರ್ಮೆಂಟ್, ಇನ್ವೆಸ್ಟರ್ಸ್, ಅಥವಾ ಯಾವುದಾದ್ರೂ ರೇಟಿಂಗ್ ಏಜೆನ್ಸೀಸು, ಈ ಥರ ಬೇರೆ ಬೇರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಈ ಒಂದು ಅನಾಲಿಸಿಸಿಂದ ಹೆಚ್ಚಿನ ಒಂದು ಅಂಡರ್ಸ್ಟ್ಯಾಂಡಿಂಗು ಸಿಗುತ್ತೆ. ಇವಾಗ ಡಾಕ್ಟರ್ ಹೆಂಗೆ ಯಾವುದಾದ್ರೂ ಒಂದು ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನು ನೋಡೋದಕ್ಕೆ ಆ ಕಾಯಿಲೆಯ ಸಿಂಪ್ಟಮ್ಗಳನ್ನೆಲ್ಲ ಅನಲೈಸ್ ಮಾಡ್ತಾರಲ್ವ, ಅದೇ ರೀತಿ ಈ ರೇಷಿಯೋಗಳನ್ನೆಲ್ಲ ಅನಲೈಸ್ ಮಾಡ್ತಾ ಹೋದರೆ ಯಾವ ರೀತಿ ಫೈನಾನ್ಷಿಯಲ್ ಹೆಲ್ತ್ ಇದೆ ಅಂತ ಹೇಳುತ್ತೆ. ಸೊ ರೇಷಿಯೋಸ್ ಆರ್ ನಥಿಂಗ್ ಬಟ್ ಸಿಂಪ್ಟಮ್ಸ್ ಆಫ್ ದಿ ಹೆಲ್ತ್ ಆಫ್ ದಿ ಆರ್ಗನೈಸೇಷನ್. ಆ ಸಿಂಪ್ಟಮ್ ಇತ್ತು ಅಂದರೆ, ಸರಿಯಾಗಿತ್ತು ಅಂದರೆ ಓಕೆ, ಆರ್ಗನೈಸೇಷನ್ ಈಸ್ ಹೆಲ್ತಿ. ಬಟ್ ಯಾವುದಾದ್ರೂ ಸಿಂಪ್ಟಮ್ ಅಂದರೆ ಸರಿಯಾಗಿ ಇಲ್ಲದೆ ಇರುವಂತಹ ಸಿಂಪ್ಟಮ್ ಇತ್ತು ಅಂದರೆ ಅವಾಗ ನಾವು ಎಚ್ಚೆತ್ಕೊಳ್ಬೋದು ಆರ್ಗನೈಸೇಷನ್ನು ಇಲ್ ಹೆಲ್ತ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದಕ್ಕೆ ಲಿಕ್ವಿಡಿಟಿ ಇರಲ್ಲ ಅಥವಾ ಸಾಲ್ವೆನ್ಸಿ ಇರಲ್ಲ. ಈ ರೀತಿ ಯಾವುದಾದ್ರೂ ಒಂದು ನಮಗೆ ಸಿಂಪ್ಟಮ್ ಕಾಣಿಸ್ಕೊಂಡಾಗ ನಾವು ಅದನ್ನು ಮೊದಲನೇ ಹಂತದಲ್ಲೇ ಅಂದರೆ ಶುರುವಿನ ಹಂತದಲ್ಲೇ ಅದನ್ನು ನಾವು ರೆಕಗ್ನೈಸ್ ಮಾಡಿ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನ ನಾವು ತಗೊಳ್ಬೋದು. ಹೇಗೆ ನಮಗೆ ರೋಗ ಇದೆ ಅಂತ ಮೊದಲೇ ಪತ್ತೆ ಆದರೆ ಏನಾಗುತ್ತೆ, ಅದಕ್ಕೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ತೀವಿ, ಅದಕ್ಕೆ ಬೇಗ ಗುಣಪಡಿಸ್ಬೋದು. ಅದನ್ನು ರೋಗ ಇರೋದು ಬೇಗ ಗೊತ್ತಾದರೆ ಬೇಗ ಗುಣಪಡಿಸ್ಬೋದು. ಅದು ಹೆಚ್ಚು ಉಲ್ಬಣವಾದಂಗೂ ಗುಣಪಡಿಸ್ಬೇಕು ಅಂದರೆ ಅದಕ್ಕೆ ಹೆಚ್ಚಿನ ಮೆಡಿಸನ್ಸು, ಹೆಚ್ಚಿನ ಎನರ್ಜಿ ಬೇಕಾಗತ್ತೆ. ಅದೇ ರೀತಿ ಸಂಸ್ಥೆನಲ್ಲೂ ಕೂಡ ಸಂಸ್ಥೆಯ ಒಂದು ವ್ಯವಹಾರ ಹೇಗಿದೆ, ಸಂಸ್ಥೆಯ ಒಂದು ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಈ ರೇಷಿಯೋ ಮೂಲಕ ಅರ್ಥೈಸ್ಕೊಳ್ಬೋದು. ರೇಷಿಯೋಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್
ಪೊಸಿಷನ್ ಆಗಿರ್ಬೋದು, ಪ್ರಾಫಿಟಬಿಲಿಟಿ ಆಗಿರ್ಬೋದು, ಕ್ರೆಡಿಟ್ ವರ್ದಿನೆಸ್ ಆಗಿರ್ಬೋದು, ಹೀಗೆ ನಾವು ಬೇರೆ ಬೇರೆ ರೀತಿಯ ರೇಷಿಯೋಸ್ ಇರೋದ್ರಿಂದ ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರ್ಬೋದು, ಅಥವಾ ಅಂದರೆ P&L ಅಕೌಂಟ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಇದರಲ್ಲಿರೋ ಎಲ್ಲ ಮಾಹಿತಿಯನ್ನು ನಾವು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಉಪಯೋಗಿಸ್ಕೊಂಡು ನಾವು ಒಂದು ಸಲ್ಯೂಷನ್ನ ಅಥವಾ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಬಹುದು. ಮೀನಿಂಗ್ ಆಫ್ ರೇಷಿಯೋಸ್. A ratio is a mathematical number calculated as a reference to relationship of two or more numbers and can be expressed as a fraction, proportion, percentage and a number of items. ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಓದಿದ್ದೀರಾ ರೇಷಿಯೋಸ್ ಅಂತ ಹೇಳಿಬಿಟ್ಟು. ರೇಷಿಯೋಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಅ ನ್ಯೂಮರಿಕಲ್ ನಂಬರ್ ಅಥವಾ ಇಟ್ ಈಸ್ ಅ ಕ್ವಾಂಟಿಟೇಟಿವ್ ನಂಬರ್ ವಿಚ್ ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್. ಆ ರಿಲೇಷನ್ಶಿಪ್ ಏನಾಗಿರುತ್ತೆ, ಇಟ್ ಈಸ್ ಪ್ಯೂರ್ಲಿ ಕ್ವಾಂಟಿಟೇಟಿವ್ ರಿಲೇಷನ್ಶಿಪ್ ಅಥವಾ ನ್ಯೂಮರಿಕಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು, ಬಿಟ್ವೀನ್ ಟೂ ಆರ್ ಮೋರ್ ನಂಬರ್ಸ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಫ್ರ್ಯಾಕ್ಷನ್. ಫ್ರ್ಯಾಕ್ಷನ್ ಅಂದರೆ ಅದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಹೇಳ್ಬೋದು, ಅಥವಾ ಪ್ರಪೋರ್ಷನ್ ಅನುಪಾತದ ರೂಪದಲ್ಲಿ ಹೇಳ್ಬೋದು, ಅಥವಾ ಶೇಕಡ ಅಂತ ಹೇಳಿ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಮೆಷರ್ಮೆಂಟ್ ಅಂದರೆ ಬೇರೆ ಬೇರೆ ಯೂನಿಟ್ನಲ್ಲಿ ನಾವು ಅದನ್ನು ಮೆಷರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕರೆಂಟ್ ಅಸೆಟ್ಸು ಒಂದು 5 lakh ಇದೆ, ಕರೆಂಟ್ ಲಯಬಿಲಿಟೀಸು ಒಂದು 2,50,000 ಇದೆ ಅಂದರೆ 5 lakh ಡಿವೈಡೆಡ್ ಬೈ 2,50,000 ಅಂತ ನಾವು ಮಾಡ್ತೀವಿ. ರೇಷಿಯೋ 1:2 ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. 1:2 ಅಂದರೆ ಅದು ರೇಷಿಯೋ ಆಗುತ್ತೆ. 1/2 ಅಂತ ಹೇಳಿದ್ರೆ ಅದು ಫ್ರ್ಯಾಕ್ಷನ್ ಆಗುತ್ತೆ, ಅಥವಾ 50% ಅಂತ ಹೇಳಿದ್ರೆ ಪರ್ಸೆಂಟೇಜ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಯಾವುದಾದ್ರೂ 2 ಅಥವಾ 2ಕ್ಕಿಂತ ಹೆಚ್ಚಿನ ಫ್ಯಾಕ್ಟರ್ಗಳೇ ನ್ಯೂಮರಿಕಲಿ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. It is a numerical or quantitative relationship between two terms. Further, ratio must be calculated using numbers which are meaningfully correlated. ಇದು ತುಂಬ ಮುಖ್ಯ ಆಗುತ್ತೆ. ಯಾವ ನಂಬರ್ ಬೇಕಾದರೂ, ಯಾವ ಫ್ಯಾಕ್ಟರ್ಸ್ ಬೇಕಾದರೂ ನಾವು ಕಾರ್ಲೇಟ್ ಮಾಡಿಬಿಡ್ಬೋದು ಅಂತ ಅಲ್ಲ, ಲಾಜಿಕಲಿ ಅದು ಎಕ್ಸ್ಪ್ಲೈನ್ ಮಾಡೋ ಅಂತಹದ್ದಾಗಿರ್ಬೋದು. ಅಂದರೆ ಇವಾಗ ಡೆಟಾರ್ಸಿಗೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೆ ಏನಾದರೂ ಸಂಬಂಧ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಸುಮ್ಮನೆ ಡೆಟಾರ್ಸು ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ರೇಷಿಯೋ ತೆಗೆದ್ರೆ ನಮಗೇನು ಹೆಲ್ಪ್ ಆಗಲ್ಲ. ಅಥವಾ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಇದಿರ್ಬೋದು, ಈಕ್ವಿಟಿ ಶೇರ್ ಇರ್ಬೋದು, ಅಂದರೆ ಶೇರ್ ಕ್ಯಾಪಿಟಲ್ ಇರ್ಬೋದು. ಆವಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ದು ನಾವು ರೇಷಿಯೋ ತೆಗೆದಾಗ ಎಷ್ಟು ನಮ್ಮ ಶೇರ್ ಕ್ಯಾಪಿಟಲಲ್ಲಿ ಎಷ್ಟು ಭಾಗವನ್ನು ನಾವು ಫಿಕ್ಸ್ಡ್ ಅಸೆಟ್ಸ್ಗೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದೇ ಥರ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಕಾಂಪೊನೆಂಟ್ ಆಗಿರ್ಬೋದು, ಆ ಕಾಂಪೊನೆಂಟ್ಗೆ ನಾವು ರೇಷಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಮೀನಿಂಗ್ಫುಲ್ ಆಗಿರಬೇಕು, ಅಥವಾ ಅದರ ಇಂಟರ್ಪ್ರಿಟೇಷನ್ನ ನಾವು ಮೀನಿಂಗ್ಫುಲ್ಲಾಗಿ ಕೊಡೋ ಥರ ಇರಬೇಕು. ಸಂಬಂಧ ಇಲ್ಲದೆ ಇರೋದಕ್ಕೆಲ್ಲ ನಾವು ರೇಷಿಯೋಸ್ನ ಮಾಡಿದ್ರೆ ನಮ್ಮ ಟೈಮು ವೇಸ್ಟ್ ಆಗುತ್ತೆ. ಬಿಕಾಸ್ ವಿ ಆರ್ ಡೂಯಿಂಗ್ ನಾಟ್ ಫಾರ್ ಡೂಯಿಂಗ್ ಇಟ್ಸ್ ಅಂತ ಸೇಕ್ಗೆ ನಾವು ಮಾಡ್ತಾ ಇಲ್ಲ. ಅಂದರೆ ಇದನ್ನ ರೇಷಿಯೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ರೇಷಿಯೋ ಮಾಡ್ತಾ ಇರೋ ಉದ್ದೇಶ ಏನು? ರೇಷಿಯೋ ಮಾಡ್ತಾ ಇರೋ ಉದ್ದೇಶ ಇದರಿಂದ ಈ ರೀತಿಯಾದಂತಹ ರಿಲೇಷನ್ಶಿಪ್ ಹೇಗಿರುತ್ತೆ ಮತ್ತು ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಅಂದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಕಂಡು ಹಿಡ್ಕೊಳ್ಬೇಕಾಗಿದೆ. ಪರಿಣಾಮನೇ ಆಗದೆ ಇರೋಂಥ ಫ್ಯಾಕ್ಟರ್ಸ್ನ ನಾವು ತಗೊಂಡು ರೇಷಿಯೋ ಮಾಡಿದ್ರೆ ನಮಗೆ ಏನೂ ಉಪಯೋಗ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಪ್ರಾಫಿಟ್ ಮತ್ತು ಸೇಲ್ಸ್ ಅಂತ ಇಟ್ಕೊಳ್ಳಿ. ಸೇಲ್ಸ್ ಜಾಸ್ತಿ ಆದಂಗೂ ಪ್ರಾಫಿಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಒಂದು ಲಾಜಿಕ್ ರಿಲೇಷನ್ಶಿಪ್ ಇದೆ ಸೇಲ್ಸ್ ಮತ್ತು ಪ್ರಾಫಿಟ್ಗೆ. ಇಂಥ ಫ್ಯಾಕ್ಟರ್ಸ್ನ ನಾವು ತಗೊಂಡು ರೇಷಿಯೋ ಮಾಡಿದಾಗ ನಮಗೆ ಆ ರೇಷಿಯೋ ಎಷ್ಟೊಂದು ವಿಷಯಗಳನ್ನು ನಮಗೆ ಕೊಡುತ್ತೆ. ಅದ್ಬಿಟ್ಟು ನಾವು ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರೋವಂತಹ ಒಂದು ಪರ್ಟಿಕ್ಯುಲರ್ ಐಟಮ್ನ ತಗೊಂಡ್ಬಿಟ್ಟು ಅದಕ್ಕೆ ನಾವು ರೇಷಿಯೋ ಮಾಡಿದ್ರೆ ಆವಾಗ ನಾವು ಅದನ್ನ ಇಂಟರ್ಪ್ರಿಟ್ ಮಾಡೋಕ್ಕಾಗಲ್ಲ, ಅದನ್ನ ವಿವರಿಸೋದಕ್ಕೆ ಆಗೋದಿಲ್ಲ. Now let us move on to objectives of ratio analysis. Important objectives of ratio analysis is to know the areas of business that needs more attention. ಅಂದರೆ ಯಾವ ಒಂದು ಬಿಸ್ನೆಸ್ ಯಾವ ಏರಿಯಾನಲ್ಲಿ ನಾವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ, ಯಾವ ಒಂದು ಏರಿಯಾದಲ್ಲಿ ನಮಗೆ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟ್ ಬೇಕಾಗತ್ತೆ, ಅಥವಾ ಇವಾಗ ನಡೀತಾ ಇರೋದು ಇದೇ ರೀತಿ ಹೋಗ್ಬೋದಾ ಇಲ್ವಾ, ಇದೆಲ್ಲ ವಿಷಯನೂ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸ್ಪೆನ್ಸಸ್ಸೇ ಅಂತಲೇ ಇಟ್ಕೊಳ್ಳೋಣ. ಎಕ್ಸ್ಪೆನ್ಸಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ
ಸೇಲ್ಸ್ ಮಾತ್ರ ಇದ್ದಷ್ಟೇ ಇದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇಟ್ಸ್ ಎ ರಾಂಗ್ ಸೈನ್. ಸೊ ಐದರ್ ವಿ ಹ್ಯಾವ್ ಟು ಇನ್ಕ್ರೀಸ್ ಅವರ್ ಸೇಲ್ಸ್ ಆರ್ ಎಲ್ಸ್ ವಿ ಹ್ಯಾವ್ ಟು ಕಟ್ ಅವರ್ ಎಕ್ಸ್ಪೆನ್ಸಸ್. To know about the potential areas that can be improved with proper direction. ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಇದ್ದರೆ ಆವಾಗ ಅಂತಹ ಏರಿಯಾ ಯಾವುದು ಅಂತ ನೋಡಿಬಿಟ್ಟು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಅಥವಾ ನಿರ್ದೇಶನ ನೀಡೋದ್ರ ಮೂಲಕ ಅದನ್ನು ನಾವು ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಬೋದು. ಟು ಪ್ರೊವೈಡ್ ಇನ್ ಡೆಪ್ತ್ ಡೀಟೇಲ್ ಅನಾಲಿಸಿಸ್ ಆಫ್ ಪ್ರಾಫಿಟಬಿಲಿಟಿ, ಲಿಕ್ವಿಡಿಟಿ, ಸಾಲ್ವೆನ್ಸಿ, ಎಫಿಷಿಯನ್ಸಿ ಲೆವೆಲ್ಸ್ ಇನ್ ಬಿಸ್ನೆಸ್. ಇವಾಗ ಎಷ್ಟೋ ಸಲ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ನಲ್ಲಿ ಪ್ರಾಫಿಟ್ಟೇ ಬರ್ತಾ ಇರುತ್ತೆ, ಬಟ್ ಸ್ಟಿಲ್ ದ ಬಿಸ್ನೆಸ್ ವಿಲ್ ನಾಟ್ ಬಿ ಇನ್ ಎ ಪೊಸಿಷನ್ ಟು ಪೇ ಇಟ್ಸ್ ಡೆಟ್. ಅದು ಯಾತಕ್ಕಾಗುತ್ತೆ ಅಂದರೆ ಅದಕ್ಕೆ ಕರೆಕ್ಟಾಗಿ ನಾವು ಕ್ಯಾಶ್ನ ಮ್ಯಾನೇಜ್ ಮಾಡಿಲ್ಲದೆ ಇರ್ಬೋದು, ಅಥವಾ ಫಂಡ್ ಎಲ್ಲ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಅಸೆಟ್ಸ್ನಲ್ಲಿ ಲಾಕ್ ಆಗಿಬಿಟ್ಟಿರ್ಬೋದು. ಈ ಥರ ಎಲ್ಲ ಸಿಚುಯೇಷನ್ಸ್ ಇದ್ದಾಗ ನಮ್ಮ ಸಾಲ್ವೆನ್ಸಿ ಮತ್ತು ಲಿಕ್ವಿಡಿಟಿಗೆ ಇದು ತುಂಬ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿಯಾದಂತಹ ನಾವು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋದ್ರಿಂದ ಇಂತಹ ಸಿಚುಯೇಷನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಯಾವಾಗಲೂ ಪ್ರಾಫಿಟಬಿಲಿಟಿ, ಲಿಕ್ವಿಡಿಟಿ, ಸಾಲ್ವೆನ್ಸಿ ಇದು ಮೂರನ್ನು ನಾವು ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ಬೋದು. To provide information for making cross-sectional analysis by comparing the performance with the best industry standard. ನಾವು ರೇಷಿಯೋ ಮಾಡೋದ್ರಿಂದ ಬರೀ ನಾವು ಅಷ್ಟೇ ಇಂಪ್ರೂವ್ ಮಾಡ್ಕೊಳ್ಬೇಕು ಹಿಂದಿನ ವರ್ಷಕ್ಕಿಂತ ಈ ವರ್ಷ ಅನ್ನೋದಷ್ಟೇ ಅಲ್ಲದೆ ಬೇರೆ ಬೇರೆ ಇಂಡಸ್ಟ್ರಿ ಜೊತೆನೂ ಕಂಪೇರ್ ಮಾಡ್ಕೊಳ್ಬೋದು. ಮತ್ತು ಕಂಪೇರ್ ಮಾಡಿಕೊಂಡು ನಾವು ಯಾವ ರೀತಿ ನಮ್ಮ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಡಿರೈವ್ಡ್ ಫ್ರಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯೂಸ್ಫುಲ್ ಫಾರ್ ಮೇಕಿಂಗ್ ಪ್ರೊಜೆಕ್ಷನ್ಸ್ ಆ್ಯಂಡ್ ಎಸ್ಟಿಮೇಟ್ ಫಾರ್ ಫ್ಯೂಚರ್. ಮುಂದೆ ನಾವು ಏನು ಮಾಡಬೇಕಾಗತ್ತೆ ಅಥವಾ ಮುಂದೆ ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅದು ಎಷ್ಟು ಇರಬೇಕಾಗತ್ತೆ ಅನ್ನೋಂತಹ ಒಂದು ಅಂದಾಜು, ಅಂದರೆ ಇವಾಗಷ್ಟೇ ಪ್ರೆಸೆಂಟದಷ್ಟೇ ಅಲ್ಲ ಫ್ಯೂಚರಲ್ಲೂ ಕೂಡ ನಾವು ಏನು ಮಾಡಬಹುದು ಅನ್ನೋಂತಹ ಟಾರ್ಗೆಟ್ಸ್ನ ಫಿಕ್ಸ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ನಾವು ಪ್ರೊಸೀಜರ್ ಫಾರ್ ಕ್ಯಾಲ್ಕುಲೇಟಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಪ್ರೊಸೀಜರ್ ಇದೆ ಅಂತ. ಫಸ್ಟು ಕಲೆಕ್ಷನ್ ಆಫ್ ರಿಲೆವೆಂಟ್ ಅಕೌಂಟಿಂಗ್ ಡೇಟಾ ಫ್ರಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಂದ ನಾವು ಯಾವ ರೇಷಿಯೋ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ರೇಷಿಯೋಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ತಗೊಳ್ತೀವಿ. ಕನ್ಸ್ಟ್ರಕ್ಟಿಂಗ್ ರೇಷಿಯೋಸ್ ಆಫ್ ರಿಲೇಟೆಡ್ ಅಕೌಂಟಿಂಗ್ ಫಿಗರ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಅಕೌಂಟಿಂಗ್ ಐಟಮ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಅಂದರೆ ಇವಾಗ ಡೆಟಾರ್ಸ್ ರೇಷಿಯೋ ಬೇಕು ಅಂದರೆ ಡೆಟಾರ್ಸ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನು, ಕ್ರೆಡಿಟಾರ್ಸ್ ರೇಷಿಯೋ ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್, ಈ ರೀತಿಯಾದಂಥ ಇನ್ಫಾರ್ಮೇಷನ್ನ ತಗೊಳ್ತೀವಿ. ಅದಾದಮೇಲಿಂದ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಂಪೇರಿಂಗ್ ದ ರೇಷಿಯೋಸ್ ವಿತ್ ದ ಸ್ಟ್ಯಾಂಡರ್ಡ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡಾದಮೇಲೆ ಸ್ಟ್ಯಾಂಡರ್ಡ್ ರೇಷಿಯೋ ಏನಿದೆ ಅದ್ರ ಜೊತೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾದ್ಮೇಲೆ ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಒಂದ್ಸಲ ನಾವು ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿ ನಮಗೆ ಏನಿದು ಅಂತ ಗೊತ್ತಾದರೆ ಅವಾಗ ನಾವೇನು ಮಾಡ್ತೀವಿ, ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ತೀವಿ, ಅಂದರೆ ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ತೀವಿ. ನೆಕ್ಸ್ಟ್ ಇವಾಗ ಯಾವ್ಯಾವ ರೀತಿ ನಾವು ರೇಷಿಯೋನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ. ರೇಷಿಯೋನ ನಾವು 3 ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದು ಟೈಮ್ ಅಥವಾ ರೇಟ್ ಅಂತ ಹೇಳ್ತೀವಿ, ಇನ್ನೊಂದು ಪರ್ಸೆಂಟೇಜ್, ಇನ್ನೊಂದು ಪ್ಯೂರ್ ರೇಷಿಯೋ ಅಥವಾ ಪ್ರಪೋರ್ಷನ್ ಅಂತ. ಇವಾಗ ಟೈಮ್ ಅಥವಾ ರೇಟ್ ಅಂತ ಹೇಳಿದ್ರೆ ಯೂಶಲಿ ನಾವು ಟರ್ನ್ ಓವರ್ ರೇಷಿಯೋಸ್ ಎಲ್ಲ ಬರುತ್ತೆ ನಿಮಗೆ, ಅದೆಲ್ಲ ನಾವು ಟೈಮ್ ಅಥವಾ ರೇಟ್ನಲ್ಲಿ ಹೇಳ್ತೀವಿ. ಅಂದರೆ ಎಷ್ಟು ಟೈಮ್ ಇದು ನಮಗೆ ಸರ್ಕ್ಯುಲೇಷನ್ ಆಗ್ತಾ ಇದೆ ಅನ್ನೋದನ್ನು ಹೇಳುತ್ತೆ. ಅಂದರೆ ಏನು ನಾವು ರೇಷಿಯೋ ಅಂತ ಹೇಳಿದ್ರೆ ಡಿವೈಡ್ ಮಾಡ್ತೀವಿ, ಒಂದು ನಂಬರ್ನ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ನಮಗೇನು ಆನ್ಸರ್ ಬರುತ್ತಲ್ಲ ಕೋಶಂಟ್, ಅದನ್ನು ನಾವು ಟೈಮ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನಿಮಗೆ ಆನ್ಸರ್ 4 ಅಂತ ಬಂದಿದೆ ಅಂದರೆ 4 ಟೈಮ್ಸ್ ಅಂತ ಹೇಳ್ತೀವಿ. ಅಂದರೆ 4 ಟೈಮ್ಸು ಸ್ಟಾಕ್ಸು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತ ಅರ್ಥ. ಈ ರೀತಿ ಟರ್ನ್ ಓವರ್ ರೇಷಿಯೋನ ಯೂಶಲಿ ನಾವು ಟೈಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಪರ್ಸೆಂಟೇಜ್ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ, 100ನ ನಾವು ಸ್ಟ್ಯಾಂಡರ್ಡ್ ಯೂನಿಟ್ ಆಗಿ ತಗೊಳ್ತೀವಿ. 100ನ ತೊಗೊಂಡ್ಬಿಟ್ಟು ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಪ್ಯೂರ್ ರೇಷಿಯೋ ಅಂತ ಹೇಳಿದ್ರೆ ಇವಾಗ 3:1 ಅಥವಾ 1/3 ಅಂತ ಈ ರೀತಿ ಫ್ರ್ಯಾಕ್ಷನಲ್ಲಿ ಅಂದರೆ ಪ್ರಪೋರ್ಷನಲ್ಲಿ ಅಥವಾ ರೇಷಿಯೋಸ್ನಲ್ಲಿ ನಾವು ಆನ್ಸರ್ನ ಹೇಳ್ತೀವಿ. ಈಗ ರೇಷಿಯೋ ಅನಾಲಿಸಿಸ್ ಮಾಡೋದ್ರಿಂದ ಏನೇನೆಲ್ಲ ನಮಗೆ ಉಪಯೋಗ ಇದೆ ಅಂತ ನೋಡೋಣ. ಅಡ್ವಾಂಟೇಜಸ್ ಆಫ್ ರೇಷಿಯೋ ಅನಾಲಿಸಿಸ್ ಆರ್, ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್.
ಅಂದರೆ ಯಾವುದೇ ರೀತಿಯ ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ನಮಗೆ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಫೈನಾನ್ಷಿಯಲ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಪ್ಲಾನಿಂಗ್. ಅಂದರೆ ಇವಾಗ ಮುಂದಿನ ಸೇಲ್ಸ್ ಎಷ್ಟಿರಬೇಕಾಗತ್ತೆ, ಅಥವಾ ಮುಂದೆ ನಮಗೆ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ, ನಾವು ಕ್ಯಾಶ್ ಪ್ಲಾನಿಂಗ್ ಯಾವ ರೀತಿ ಮಾಡಬೇಕಾಗತ್ತೆ, ಕ್ಯಾಶ್ ನಮ್ಮ ಹತ್ರ ಎಷ್ಟು ಇರಬೇಕಾಗತ್ತೆ, ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಯಾವ ರೀತಿ ನಾವು ನೆಕ್ಸ್ಟ್ ಇಯರ್ನಲ್ಲಿ ನಮಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅನ್ನೋಂತಹ ಎಸ್ಟಿಮೇಷನ್ ಇರ್ಬೋದು. ಈ ರೀತಿಯಾದಂತಹ ಎಲ್ಲ ಎಸ್ಟಿಮೇಷನ್ನು ಕೂಡ ನಾವು ಫೈನಾನ್ಷಿಯಲ್ ಅಂದರೆ ಫೋರ್ಕಾಸ್ಟಿಂಗ್ ಮತ್ತು ಪ್ಲಾನಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ರೇಷಿಯೋ ಅನಾಲಿಸಿಸ್ ಹೆಲ್ಪಿಂದ ಮಾಡ್ಬೋದು. ಇಟ್ ಹೆಲ್ಪ್ಸ್ ಇನ್ ಅಸೆಸ್ಸಿಂಗ್ ದ ಆಪರೇಷನಲ್ ಎಫಿಷಿಯನ್ಸಿ. ಆಪರೇಷನಲ್ ಎಫಿಷಿಯನ್ಸಿ ಅಂತ ಹೇಳಿದ್ರೆ ಇಟ್ ಈಸ್ ದ ಎಬಿಲಿಟಿ ಟು ಅರ್ನ್ ಆಪರೇಟಿಂಗ್ ಪ್ರಾಫಿಟ್ ಫ್ರಮ್ ದಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಏನು ಸಂಸ್ಥೆಯ ಮುಖ್ಯವಾದಂತಹ ಕಾರ್ಯಚಟುವಟಿಕೆ ಇದೆ, ಆ ಕಾರ್ಯಚಟುವಟಿಕೆಯಿಂದ ಬಂದಿರುವಂತಹ ಲಾಭವನ್ನು ನಾವು ಲೆಕ್ಕ ಹಾಕಿ ಅದರ ಮೂಲಕ ನಾವು ಆಪರೇಷನಲ್ ಎಫಿಷಿಯನ್ಸಿ ಇದೆಯೋ ಇಲ್ವೋ ಅಂತ ಡಿಸೈಡ್ ಮಾಡ್ತೀವಿ. ಇವಾಗ ಬೇರೆ ಬೇರೆ ಇನ್ಕಮ್ ಬರೋ ಅಂಥದ್ದು ಅದೆಲ್ಲ ತುಂಬ ನೆಗ್ಲಿಜಿಬಲ್ ಆಗಿರುತ್ತೆ. ಸಂಸ್ಥೆ ಸರಿಯಾಗಿ ಲಾಂಗ್ ಟರ್ಮ್ನಲ್ಲೂ ಕೂಡ ಸರ್ವೈವ್ ಆಗಬೇಕು ಅಂದರೆ ಅದಕ್ಕೆ ಆಪರೇಷನಲ್ ಎಫಿಷಿಯನ್ಸಿನೇ ತುಂಬ ಮುಖ್ಯ ಆಗಿರುತ್ತೆ. ಅಂದರೆ ಪರ್ಚೇಸ್ ಆ್ಯಂಡ್ ಸೇಲ್ ಏನಿದೆ ಮತ್ತು ಅದ್ರ ರಿಲೇಟೆಡ್ ಡೈರೆಕ್ಟಾಗಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಏನು ಚಟುವಟಿಕೆಗಳಿದೆ ಅದರಿಂದ ನಮಗೆ ಲಾಭ ಬಂದರೆ ಮಾತ್ರ ನಾವು ಸರ್ವೈವ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಆಪರೇಷನಲ್ ಎಫಿಷಿಯನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಂಸ್ಥೆ ಕಂಟಿನ್ಯೂ ಮಾಡಬೇಕು ಅಂದರೆ ಅದು ಆಪರೇಷನಲ್ ಎಫಿಷಿಯನ್ಸಿ ಇರಲೇಬೇಕಾಗತ್ತೆ. ಆ ಆಪರೇಷನಲ್ ಎಫಿಷಿಯನ್ಸಿನ ನಾವು ಅಸೆಸ್ ಮಾಡ್ತೀವಿ, ಅಂದರೆ ಅದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಇನ್ ಕಂಪ್ಯಾರಿಸನ್ ಆಫ್ ಪರ್ಫಾರ್ಮೆನ್ಸ್. ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಬೇರೆ ಬೇರೆ ಸಂಸ್ಥೆ ಜೊತೆ ನಾವು ಹೋಲಿಕೆ ಮಾಡಿಕೊಂಡು ಅದನ್ನು ನಾವು ಇಂಪ್ರೂವೈಸ್ ಮಾಡ್ಕೊಳ್ಬೋದು. ಇಟ್ ಹೆಲ್ಪ್ಸ್ ಇನ್ ಲೊಕೇಟಿಂಗ್ ದ ವೀಕ್ ಪಾಯಿಂಟ್ಸ್. Of course, in objective, the main objective of financial ratio analysis is to highlight the attention areas. ಎಲ್ಲಿ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ, ಎಲ್ಲಿ ಕರೆಕ್ಷನ್ ಬೇಕಾಗುತ್ತೆ ಅನ್ನೋದು ನಾವು ರೇಷಿಯೋ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಅಂಥ ವೀಕ್ ಪಾಯಿಂಟ್ಸ್ನ ನಾವು ಕಂಡುಹಿಡ್ಕೊಂಡು ಅದನ್ನು ನಾವು ಸರಿ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಫಾರ್ ಕಮ್ಯುನಿಕೇಟಿಂಗ್. ನಾವು ಎಲ್ಲ ಒಂದು ಸಂಸ್ಥೆಯ ಎಲ್ಲ ಇಲಾಖೆಗಳಲ್ಲೂ ನಾವು ಇದನ್ನು ಕಮ್ಯುನಿಕೇಟ್ ಮಾಡಿ ನಾವು ಯಾವ ರೀತಿ ಇದಕ್ಕೆ ತಕ್ಕಂತಹ ಪ್ಲ್ಯಾನ್ಸ್ ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ಹೇಳ್ಬೋದು. ಈ ರೀತಿ ಕಮ್ಯುನಿಕೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಮ್ಮ ಪೊಸಿಷನ್ ಯಾವ ರೀತಿ ಇದೆ ಮತ್ತು ನಾವು ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಸ್ಟೆಪ್ಸ್ನ ತಗೊಳ್ಬೇಕು ಅಂತ. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಸಿಂಪ್ಲಿಫೈಯಿಂಗ್ ದ ಅಕೌಂಟಿಂಗ್ ಫಿಗರ್ಸ್. ಇದು ತುಂಬ ಸಿಂಪಲ್ ಆಗಿ ನಾವಿವಾಗ ನೆಟ್ ಪ್ರಾಫಿಟ್ಟು ಇಷ್ಟಿದೆ ಮತ್ತು ಸೇಲ್ಸ್ ಎಷ್ಟಿದೆ ಅಂತ ಎಲ್ಲ ನಾವು ನ್ಯೂಮರಿಕಲ್ ಆಗಿ ಅಥವಾ ಫಿಗರ್ಸ್ನಲ್ಲಿ ಹೇಳೋದ್ರ ಬದಲು ಒಂದು ರೇಷಿಯೋನಲ್ಲಿ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ಬೇಗ ಅದು ಅರ್ಥ ಆಗುತ್ತೆ. ಅಂದರೆ ಈಗ 50% ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದೀವಿ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಅರ್ಧ ಲಾಭ ಬರ್ತಾ ಇದೆ ಅಂತ ಈಸಿಯಾಗಿ ನಮಗೆ ಗೊತ್ತಾಗೋಗುತ್ತೆ. ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್. ಸೊ ಇವಾಗ ಯಾವುದಾದ್ರೂ ಒಂದು ರೇಷಿಯೋನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಂದೊಂದು ಸಲ ಏನಾಗಿರುತ್ತೆ ಅಂದರೆ ಲಿಮಿಟೆಡ್ ಯೂಸ್ ಆಗಿರುತ್ತೆ. ಅಂದರೆ ಇವಾಗ ನಾವು ಮತ್ತೆ ರೇಷಿಯೋಸ್ನ ಮಾಡ್ತಾನೆ ಇರಬೇಕಾಗುತ್ತೆ. ಇವಾಗ ಒಂದು ಸಲ ಮಾಡಿಬಿಟ್ಟು ಇದನ್ನ ಫಿಕ್ಸ್ ಮಾಡಿಬಿಟ್ಟು ಇದೇ ಥರ ಅಂತ ಹೇಳೋಕ್ಕಾಗಲ್ಲ. ಸೊ ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವು ರೇಷಿಯೋ ಕೆಲವು ಆಸ್ಪೆಕ್ಟ್ಸ್ನ ಮಾತ್ರ ನಮಗೆ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬರೀ ಗ್ರಾಸ್ ಪ್ರಾಫಿಟ್ ಮತ್ತು ಸೇಲ್ಸ್ ಬಗ್ಗೆ ಹೇಳುತ್ತೆ. ನೆಟ್ ಪ್ರಾಫಿಟ್ ರೇಷಿಯೋ ಅಂದರೆ ನೆಟ್ ಪ್ರಾಫಿಟ್ ಮತ್ತು ಸೇಲ್ಸ್ ಬಗ್ಗೆ ಹೇಳುತ್ತೆ. ಈ ರೀತಿ ಅದು ಒಂದೇ ಸಲ ಅಷ್ಟೇ ನಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಲ್ಯಾಕ್ ಆಫ್ ಅಡಿಕ್ವೇಟ್ ಸ್ಟ್ಯಾಂಡರ್ಡ್ಸ್. ಕೆಲವು ಸಲ ಏನಾಗುತ್ತೆ ಅಂದರೆ ಆ ಸ್ಟ್ಯಾಂಡರ್ಡ್ ಏನಾಗಿರುತ್ತೆ, ಕೆಲವು ರೇಷಿಯೋಗಂತೂ ಸ್ಟ್ಯಾಂಡರ್ಡೇ ಇರೋದಿಲ್ಲ, ಮತ್ತು ಕೆಲವು ರೇಷಿಯೋಸ್ಗೆ ಇರೋ ಸ್ಟ್ಯಾಂಡರ್ಡು ಅದು ಇನ್ಅಡಿಕ್ವೇಟ್ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಆದಂಗೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಆದಂಗೂ ನಮಗೆ ಆ ಸ್ಟ್ಯಾಂಡರ್ಡ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಬೇಕೇನೋ ಅನ್ನೋ ಥರ ಅನಿಸುತ್ತೆ. ಇನ್ಹೆರೆಂಟ್ ಲಿಮಿಟೇಷನ್ಸ್ ಆಫ್ ಅಕೌಂಟಿಂಗ್. ಅಂದರೆ ಇವಾಗ ಅಕೌಂಟಿಂಗ್ ಡೇಟಾನಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ನ್ಯಾಚುರಲಿ ರೇಷಿಯೋ ಅನಾಲಿಸಿಸ್ನಲ್ಲೂ ಕೂಡ ಮಿಸ್ಟೇಕ್ ಇರುತ್ತೆ. ಸೊ ಅಕೌಂಟಿಂಗ್ ಡೇಟಾನಲ್ಲಿ ಏನು ಮಿಸ್ಟೇಕ್ ಇರುತ್ತೋ ಅದು ಕೂಡ ರೇಷಿಯೋ ಅನಾಲಿಸಿಸ್ನಲ್ಲಿ ಕಾಣಿಸುತ್ತೆ. ಚೇಂಜಸ್ ಇನ್ ಅಕೌಂಟಿಂಗ್ ಪ್ರೊಸೀಜರ್. ಅಕೌಂಟಿಂಗ್ ಪ್ರೊಸೀಜರ್ನ ನಾವೇನಾದರೂ ಬದಲಾವಣೆ ಮಾಡ್ತಾ ಇದ್ದರೆ ಆವಾಗ ನಾವು ರೇಷಿಯೋನ ಕರೆಕ್ಟಾಗಿ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಡಿಪ್ರಿಸಿಯೇಷನ್ನ ತಗೊಳ್ಳೋಣ ಎಕ್ಸಾಂಪಲ್ ಆಗಿ. ಒಂದು ಸಲ ನಾನು ಡಿಪ್ರಿಸಿಯೇಷನ್ನ ಒರಿಜಿನಲ್ ಕಾಸ್ಟ್ ಮೆಥಡಲ್ಲಿ ಕಂಡುಹಿಡಿತೀನಿ, ಇನ್ನೊಂದು ಸಲ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ನಲ್ಲಿ ಕಂಡುಹಿಡಿತೀನಿ ಅಂದಾಗ ಡಿಪ್ರಿಸಿಯೇಷನ್ದು ಅಮೌಂಟ್ ಏನಿದೆ ಅದು ಬೇರೆ ಬೇರೆ ಆಗ್ತಾ ಇರುತ್ತೆ. ಅಂದರೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಎಲ್ಲ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಆಗ ನನಗೆ ಕರೆಕ್ಟಾಗಿರುವಂತಹ ನೆಟ್ ಪ್ರಾಫಿಟ್ ಸಿಗದೇ ಇರ್ಬೋದು. ನೆಕ್ಸ್ಟ್, ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಶೋಯಿಂಗ್
ಶೋಯಿಂಗ್ ದ ಥಿಂಗ್ಸ್ ಮೋರ್ ಬ್ಯೂಟಿಫುಲಿ ಆ್ಯಸ್ ಇಟ್ ಈಸ್ ಅಂತ. ಅದು ಇರೋದಕ್ಕಿಂತ ಹೆಚ್ಚು ಚೆನ್ನಾಗಿ ಕಾಣಿಸೋ ಥರ ಅದನ್ನ ತೋರಿಸೋದು ಅದು ವಿಂಡೋ ಡ್ರೆಸ್ಸಿಂಗ್ ಅಂತ. ಅಂದರೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ನ ಹೈಡ್ ಮಾಡೋದು ಅಂತಲೂ ಹೇಳ್ಬೋದು ನಾವು. ಆ್ಯಕ್ಚುಯಲ್ ಫ್ಯಾಕ್ಟ್ಸ್ನ ಮುಚ್ಚಿಟ್ಬಿಟ್ಟು ಅದನ್ನ ಬೇರೆ ಥರ ತೋರಿಸೋದು ಅಂತ. ಸೊ ಆ ಥರ ಅಂದರೆ ಇವಾಗ ನಮ್ಮ ರೇಷಿಯೋ ಅನಾಲಿಸಿಸ್ನಲ್ಲಿ ನೋಡೋಕ್ಕೆ ಮಾತ್ರ ರೇಷಿಯೋಸ್ ನೋಡಿದ ತಕ್ಷಣ ಓ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಪ್ರಾಫಿಟ್ ರೇಷಿಯೋ ಚೆನ್ನಾಗಿದೆ, ಮತ್ತು ಕ್ರೆಡಿಟ್ ರೇಷಿಯೋ ಚೆನ್ನಾಗಿದೆ, ಈ ರೀತಿ ನಾವು ಅಂದ್ಕೊಳ್ಬಹುದು. ಆ ರೀತಿ ನಾವು ರೇಷಿಯೋನ ಅಂದರೆ ಡೇಟಾನ ಮ್ಯಾನಿಪುಲೇಟ್ ಮಾಡಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಪರ್ಸ್ನಲ್ ಬಯಾಸ್, ಜಡ್ಜ್ಮೆಂಟ್ ಮಾಡೋ ಹೊತ್ತಿಗೆ ಪರ್ಸ್ನಲ್ ಬಯಾಸಿಂದ ಜಡ್ಜ್ಮೆಂಟ್ನ ಕೊಡ್ಬೋದು. ಅಂದರೆ ಇಂಟರ್ಪ್ರಿಟೇಷನ್ ಮಾಡೋ ಹೊತ್ತಿಗೆ ರೇಷಿಯೋನ ಇದು ಸ್ಟ್ಯಾಂಡರ್ಡ್ಗೆ ಸರಿಗಿಲ್ಲ ಅನ್ನೋದನ್ನು ನಾವು ಅದನ್ನು ತುಂಬ ಸ್ಮೂತಾಗಿ ಈ ರೀತಿಯಾದಂತಹ ಸ್ಟ್ಯಾಂಡರ್ಡ್ಸ್ನ ಮೀಟ್ ಮಾಡಿಲ್ಲ ಅನ್ನೋದನ್ನು ಕೂಡ ಅದನ್ನ ಬೇರೆ ರೀತಿಯಾಗಿ ಹೇಳ್ಬೋದು. ಪ್ರೈಸ್ ಲೆವೆಲ್ ಚೇಂಜಸ್, ಇವಾಗ ಪ್ರೈಸ್ ಲೆವೆಲ್ಲು ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತಿದೆ. ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ, ಫ್ಯೂಚರ್ ವ್ಯಾಲ್ಯೂ ಹೆಂಗೆ ಚೇಂಜ್ ಆಗುತ್ತೆ ಅಂತೆಲ್ಲ. ಸೊ ಈ ರೀತಿಯಾದಂತಹ ಪ್ರೈಸ್ ಲೆವೆಲ್ ಚೇಂಜಸ್ ಏನಿದೆ ಅದಕ್ಕೆ ಯಾವ ರೀತಿಯಾದಂತಹ ಅಡ್ಜಸ್ಟ್ಮೆಂಟು ಮಾಡಿರಲ್ಲ. ಅಂದರೆ ಇವಾಗ ಒಂದು 5 years ಹಿಂದೆ ಏನು ರೇಷಿಯೋ ಇದೆ ಆ ರೇಷಿಯೋನ ತೊಗೊಂಡು ನಾವು ಈ ವರ್ಷದ ರೇಷಿಯೋಗೆ ಅಂದರೆ ರೇಷಿಯೋನ ಕಂಪೇರ್ ಮಾಡಿಬಿಟ್ಟು ನಾವು ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಪ್ರೈಸ್ ಲೆವೆಲ್ ಚೇಂಜಸ್ಗೆ ಯಾವ ರೀತಿಯಾದಂತಹ ಒಂದು ಸ್ಕೋಪ್ ಕೂಡ ಇರೋದಿಲ್ಲ. ವೇರಿಯೇಷನ್ ಇನ್ ಅಕೌಂಟಿಂಗ್ ಮೆಥಡ್ಸ್ನಲ್ಲಿ ನಾವು ವೇರಿಯೇಷನ್ ಮಾಡ್ತಾ ಇದ್ದರೆ ಆವಾಗ ರೇಷಿಯೋನಲ್ಲೂ ಕೂಡ ವೇರಿಯೇಷನ್ ಆಗಿರುತ್ತೆ. ಸೊ ದಿಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್. Till now we discussed about meaning and definition of ratios, what are all the objectives of ratio analysis, and what are the advantages and limitations of ratio analysis. Hope you enjoyed the learning. Thank you so much.